ಸತ್ಯವೇದದಲ್ಲಿ ಪ್ರಸಂಗಿ 12ನೇ ಅಧ್ಯಾಯ 1-6 ಓದುವಾಗ ಅಲ್ಲಿ ಬಹಳ ಪ್ರಧಾನವಾದ ಕಾರ್ಯಗಳು ಬರೆಯಲ್ಪಟ್ಟಿದೆ. ನಮ್ಮ ಯೌವನ ಕಾಲದಿಂದ ಮುಪ್ಪಿಗೆ ಬರುವುದಕ್ಕಿಂತ ಮುಂಚೆನೇ, ಅಂದರೆ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ ಎಂದು ಬರೆದಿದೆ. ಪ್ರಿಯರೇ, ನಾವು ಮುಪ್ಪಾಗುವಾಗ ದೇವರ ಕಡೆಗೆ ತಿರುಗುವುದಲ್ಲ, ಅದಕ್ಕಿಂತ ಯೌವನದಲ್ಲಿಯೇ ಎಂದು ಪ್ರಸಂಗಿ 12ನೇ ಅಧ್ಯಾಯ 1 ಸ್ಪಷ್ಟವಾಗಿ ಹೇಳಿರುತ್ತದೆ. ಸೂರ್ಯನು, ಬೆಳಕು, ಚಂದ್ರನು, ನಕ್ಷತ್ರಗಳು ಮೊಬ್ಬಾಗುವು, ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವು. ಅಂದರೆ ಪ್ರಾಯವಾಗುವಾಗ ಒಂದರ ಹಿಂದೆ ಒಂದು ರೋಗಗಳು ಬರುವ ಹಾಗೆ ಅಲ್ಲಿ ಬರೆದಿದೆ. ಮನೆಗಾವಲಿನವರು ನಡುಗುವರು, ಅಂದರೆ ಪ್ರಾಯವಾಗುವಾಗ ಕೈಗಳು ನಡುಗುವುದಕ್ಕೆ ಪ್ರಾರಂಭವಾಗುತ್ತದೆ. ಬಲಿಷ್ಠರು ಬಗ್ಗುವರು, ಪ್ರಾಯವಾಗುವಾಗ ಬೆನ್ನು ಕಾಲುಗಳೆಲ್ಲ ನೇರವಾಗಿ ಇರಲ್ಲ. ನಂತರ ಹೇಳಿದೆ, ಅರೆಯುವವರು ಕೊಂಚವಾದದರಿಂದ ಕೆಲಸವನ್ನು ನಿಲ್ಲಿಸಿ ಬಿಡುವರು. ಅಂದರೆ ಪ್ರಾಯವಾಗುವಾಗ ಹಲ್ಲುಗಳು ಬಿದ್ದು ಹೋಗಿರುತ್ತದೆ, ಆಗ ಆಹಾರವನ್ನು ಸರಿಯಾಗಿ ಅಗೆಯಲು ಸಾಧ್ಯವಿಲ್ಲದಾಗಿ ಆಗುತ್ತದೆ. ಕಿಟಕಿಗಳಿಂದ ನೋಡುವವರು ಮಂಕಾಗುವರು, ಅಂದರೆ ಕಣ್ಣುಗಳ ದೃಷ್ಟಿ ಕಡಿಮೆ ಆಗಿಬಿಡುತ್ತದೆ. ಬೀದಿಯ ಬಾಗಿಲುಗಳು ಮುಚ್ಚಿರುವವು, ಕಿವಿಯಾದುದು ಕೇಳಿಸುವ ಶಕ್ತಿ ಕಡಿಮೆಯಾಗಿರುತ್ತದೆ. ಈ ರೀತಿ ಮುಪ್ಪಿನ ಸಂದರ್ಭದಲ್ಲಿ ಸಂಭವಿಸುತ್ತದೆ ಎಂದು ದೇವರು ಸತ್ಯವೇದದಲ್ಲಿ ಸೊಲೊಮೋನನ ಮುಖಾಂತರ ತಿಳಿಸಿದ್ದಾನೆ. ಇದಕ್ಕೊಂದು ಪರಿಹಾರ ಕೂಡ ಈ ಸತ್ಯವೇದವೇ ಹೇಳಿರುತ್ತದೆ. ನಿನ್ನ ಯೌವನ ಕಾಲವನ್ನು ದೇವರಿಗಾಗಿ ಸಮರ್ಪಿಸಿ ಕೊಡುವುದಾದರೆ ನಿನ್ನ ಮುಪ್ಪಿನ ಸಮಯದಲ್ಲಿ ದೇವರು ನಿನ್ನನ್ನು ಕೈ ಹಿಡಿದು ನಡೆಸಲು ಶಕ್ತನಾಗಿದ್ದಾನೆ.